ಫ್ರೆಂಡ್ಸ್, ನಾವು 3:30ಗೆಲ್ಲ ಎದ್ದು ರೆಡಿ ಆಗ್ತಾ ಇದ್ವಿ ಫ್ರೆಂಡ್ಸ್. ಸ್ನಾನ ಮಾಡಿ ಎಲ್ಲರೂ ಫ್ರೆಶ್ ಅಪ್ ಆಗಿ ನಮ್ಮ ಆಂಟಿ ಕೂಡ ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ಇಂಥ ಥಂಡಿಯಲ್ಲಿ ತಲೆ ಮೇಲೆ ಸ್ನಾನ ಮಾಡಿದ್ದಾರೆ ಫ್ರೆಂಡ್ಸ್. ಇವರು ಏನೋ ಮಲ್ಕೊಂಡಿದ್ದಾರೆ. ಅಲ್ಲಿ ಬ್ಯಾಗ್ಸು ಎಲ್ಲ ಲಗೇಜ್ ಪ್ಯಾಕ್ ಮಾಡಿ, ಇವಳು ಲಗೇಜ್ ಪ್ಯಾಕ್ ಮಾಡಿ ಇವಳೇನ ಇಲ್ಲಿ ಮಲ್ಕೊಂಡವಳೆ. ಮತ್ತೆ ಸ್ಟೇಷನ್ಗೆ ಹೋಗಿ ಟ್ರೈನಲ್ಲಿ ಹೋದ್ಮೇಲೆ ವಿಡಿಯೋ ವ್ಲಾಗ್ ಮಾಡ್ತೀವಿ ಫ್ರೆಂಡ್ಸ್. ಅನ್ನ ರೀ ಬಿಡಾಕ್ ಬಂದಾನ, ಹಂಗೆ ಬಂದಾನ ಜಳಕ ಮಾಡ್ಲಾರ್ದ. ಇವರು ಮಧ್ಯಾಹ್ನ ಬರ್ತಾರಂತ, ಇಲ್ಲೇ ಹಂಗೆ ಬಂದಾರ. ನಾವು ಈಗ ಸ್ಟೇಷನ್ಯಾಗ ಅದೀವಿ. ಇವ್ರು ನೋಡ್ರಿ ಅಲ್ಲಿ ಹೆಂಗ್ ಮಾಡಾಕತ್ತಾರ. ಇದು ಈಕೆ ಬೂಸ್ಟ್ ಕುಡಿಯಾಕತ್ತಾಳ. ಹಾಯ್ ಗೈಸ್, ಇದು ಬಂದ್ಬಿಟ್ಟು ಆಲಿಮಟ್ಟಿ ಡ್ಯಾಮ್. ಎಷ್ಟೊಂದು ನೀರಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ತುಂಬಾ ನೀರಿದೆ. ಒಂದೊಂದು ಸಲ ಇಷ್ಟೊಂದು ಇರಲ್ಲ, ಬಟ್ ಇವಾಗ ಎಷ್ಟೊಂದಿದೆ ನೀರು. ಅಲ್ಲಿ ನೋಡಿ ಹಡಗು ಹೋಗ್ತಾ ಇದ್ದಾರೆ ಜನರು. ಅಮ್ಮು ಬಂದ್ಲು. ಅಮ್ಮು ನಿಂತು ಆ್ಯಕ್ಟಿಂಗ್ ಮಾಡ್ತಾಯಿದ್ಲು. ಹೊರಗಡೆ ಎಲ್ಲ ನೋಡ್ತಾ ಅದರಲ್ಲಿ ಕೈ ಹಾಕಿದೆ, ಕಾಲು ಹಾಕಿದೆ, ಕಿಟಕಿ ಮೇಲೆ ಹಾಕಿದೆ. ಅದಕ್ಕೆ ಅವಳದು ಒಂದು ವಿಡಿಯೋ ತಗೊಂಡ್ವಿ. ತುಂಬಾ ಕಾಡಿಸ್ತಾ ಇದ್ಲು ನಮಗೆ. ಅವರೆಲ್ಲ ಆ ಕಡೆ ಕುಂತಿದ್ರು, ನಾವು ಈ ಕಡೆ ಕುಂತಿದ್ವಿ. ನೋಡಿ ಫ್ರೆಂಡ್ಸ್, ನೋಡ್ತಿದ್ದಾಳೆ. ಹಂಗೆ ಅಲ್ಲೇ ತೆಳಗೆ ಕುಂದ್ರು ಅಂದ್ರೆ ಕುಂದ್ರಾಕತ್ತಿಲ್ಲ. ಅದೇ ಥರ ಅಲ್ಲೇ ನಿಂದಿರ್ತೀನಿ ಅಂತ ನಿಂತು ಕಿಟಕಿ ತೆಗಿಯೋದು, ಹಾಕೋದು, ಹೊರಗೆ ಕೈ ಹಾಕೋದು ಮಾಡಾಕ್ತಿದ್ವಿ. ಹಂಗೆ ಸ್ವಲ್ಪ ಹೊರಗಡೆನೂ ನೇಚರೆಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೆಳಗಿನ ಜಾವ 8:30 ಆಗಿರ್ಬೋದು. ಅದನ್ನೂ ಒಂದು ಶೂಟ್ ಮಾಡಿದ್ವಿ.
ಇಲ್ಲಿ ನೋಡಿ ಕಾಲಿಡ್ತಾಳೆ ತೆಗಿತಾಳೆ, ಹಿಂಗೆ ಕೂಡು ಕೂಡು ಅಂತ ಇದ್ದರೆ ಕಾಲು ಹಿಡಿದ್ರೂ ಬಿಡ್ತಾ ಇಲ್ಲ, ಮೇಲೆ ಹತ್ತೀನಿ ಅಂತ ಇದ್ದಾಳೆ. ಅವಳಿಗೆ ಅಲ್ಲಿ ಮಜಾ ಬರ್ತಾಯಿದೆ ಫ್ರೆಂಡ್ಸ್, ಕಿಟಕಿಲಿ ನಿಂತ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ ಹೊರಗಡೆ ಕೈ ಹಾಕಿ ಗಾಳಿಗೆ ಅದು ಕೈ ಶೇಕ್ ಆಗುತ್ತಲ್ವ, ಅದಕ್ಕೆ ಗಾಳಿಗೆ ಕೈ ಇಡ್ತಾ ಇದ್ದಾಳೆ. ಹಾಗೆ ಬೆಳಗ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಹೊರಗಡೆ ಎಲ್ಲ ಹೋಗೋಕ್ಕೆ. ಟ್ರಾವೆಲ್ ಮಾಡೋದಿದ್ರೆ ಮುಂಜಾನೆ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನಾವು ಬೆಳಗಿನ ಜಾವ 3:30ಗೆ ಎದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಮಾರ್ನಿಂಗ್. ಇವಳದು ಇರೋದೇ ಇವಳದು ನೋಡಿ ಹೆಂಗೆ ಆಡ್ತಿದ್ದಾಳೆ, ಸ್ನಾನ ಮಾಡಿ ಆಡ್ತಿದ್ದಾಳೆ. ಈಗ ಸ್ನಾನ ಮಾಡಿ ಅಂತ ಹೇಳಕ್ಕೆ ರೆಡಿ ಆಗಿದ್ದಾಳೆ. ಮತ್ತು ಬಂತು ಫ್ರೆಂಡ್ಸ್ ಸೊಲಾಪುರ, ಟಚ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಬಂದಿದ್ದೀವಿ, ಇನ್ನೇನು ಸೊಲಾಪುರದಲ್ಲಿದ್ದೀವಿ. ಅಂದರೆ ಸ್ಟೇಷನ್ ಬಂದಿಲ್ಲ, ಸೊಲಾಪುರ ಹತ್ರನೇ ಇರೋದು. ಬಂದಮೇಲೆ ಇಳ್ಕೊಂಡ್ಬಿಟ್ಟು ನೋಡಬೇಕು ಮುಂದೆ. ಅಂದರೆ ಇಲ್ಲಿ ನಮ್ಮ ಅಜ್ಜಿ ಮನೆ ಇದೆ, ಅವ್ರ ಮನೆಗೆ ಹೋಗೋದಾ ಅಥವಾ ಇಲ್ಲ ಕಂಟಿನ್ಯೂ ಮತ್ತೆ ಬೇರೆ ಊರಿಗೆ ಹೋಗೋದಾ. ಹಾಯ್ ಗಾಯ್ಸ್, ಇವಾಗ ನೋಡಿ ಗಾಯ್ಸ್ ಸೊಲಾಪುರ ಹತ್ರ ಬರ್ತಾ ಇದೆ. ತುಂಬಾನೇ ಖುಷಿ ಆಗ್ತಿದೆ ಗಾಯ್ಸ್. ಅವಳು ಚಿಕ್ಕವಳಿದಾಗ ಬಂದಿದ್ದು, ಇವಾಗ ಬರ್ತಾ ಇದ್ದಾಳೆ, ಅದಕ್ಕೆ ಹಂಗೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಅವಳಿಗೆ ಜರ್ನಿ ತುಂಬಾನೇ ಚೆನ್ನಾಗಿತ್ತು ಗಾಯ್ಸ್. ಹಾಯ್ ಗಾಯ್ಸ್, ಇವಳು ಬೇರೆ ಸೀಟಲ್ಲಿದ್ದು ಇವಾಗ ತಾನೇ ಮನ್ಕೊಂಡೆದ್ದು ಇವಾಗ ಬರ್ತಾಳೆ. ನಾನು ವಾಚ್ ಹಾಕೊಂಡಿದ್ದೀನಿ ಅಂತ ಅವಳು ವಾಚ್ ಹಾಕೊಂಡ್ತಾಳೆ. ನಾನು ಏನ್ ಮಾಡ್ತೀನಿ ಅದನ್ನೇ ಮಾಡ್ತಾಳೆ. ಬನ್ನಿ ಫ್ರೆಂಡ್ಸ್, ಇದು ಉಡಿ ತುಂಬುವುದು ನೋಡಿ ಗಾಯ್ಸ್, ಇದು ಎಷ್ಟೊಂದಿದೆ. ಇದರಲ್ಲೆಲ್ಲ ತೆಗೆದುಕೊಟ್ಟಿದ್ದಾರೆ. ಅಭಿಷೇಕ ಇದು ಎಲ್ಲ, ಇದು ಎಡೆ ಕೊಡೋ ದೇವ್ರಿಗೆ. ನೋಡಿ ಕಡೆ ಕಡೆ ಇಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ. ಹೋದ್ಮೇಲೆ ದೇವ್ರದ್ದು ತೋರಿಸ್ತೀವಿ. ತುಂಬ ರಶ್ ಇದೆ, ಇವಾಗ ಹೋಗ್ತಾ ಇದ್ದೀವಿ. ಒಳಗಡೆ ಬಂದಿದ್ದೀವಿ ಅಂದರೆ ಇನ್ನೂ ದರ್ಶನ ಇಲ್ಲ, ಇನ್ನು ಪಾಳೆ ಒಳಗಡೆ ಇದ್ದೀವಿ. ಶಾಲೆಯಿಂದ ಆಚೆ ಬರುವಾಗ ಟೈಮು ಎಲ್ಲ ತೋರಿಸ್ತೀವಿ. ಚಿಕ್ಕಿನಾರ ಕರ್ಕೊಂಡು ಹೋಗಮ್ಮ. ಇವರು ಅಲ್ಲಿ ಕುಂತಾರ ನೋಡ್ರಿ, ಅಷ್ಟು ದೂರ ಕುಂತಾರ ನೋಡ್ರಿ. ಇವರು ಹೋಗಿ ಅಲ್ಲಿ ಕುಂತಾರ. ಅವರಿಗೆ ಪಾಸ್ ತೊಗೊಂಡಿಲ್ಲ ಅಂತ ಅವ್ರಿಗೆ ಒಳಗಡೆ ಬಿಟ್ಟಿಲ್ಲ, ಅದಕ್ಕೆ ಅವ್ರು ಹೊರಗಡೆ ದರ್ಶನ ಮಾಡಿಬಿಟ್ಟು ಅಲ್ಲಿ ಹೋಗ್ಕೊಂತಾರ.
ನಾವು ಒಳಗಡೆ ದರ್ಶನಕ್ಕೆ ಹೊಂಟೀವಿ. ಅಭಿಷೇಕ ಮಾಡಿಸೋದೈತಲ್ಲ ನಮ್ದು, ಅದ್ರ ಸಂಬಂಧ ಅಭಿಷೇಕ ಮಾಡಿಸೋದು, ಇದು ತಾಟು ಅದು ಬಂತು, ಇದು ಉಡಿ ತುಂಬೋದು, ಎಡಿದು ಎಲ್ಲ ಇಲ್ಲೆಲ್ಲ ಪೂಜೆ ಮಾಡಿಸ್ತಾರೆ ಈ ಥರ. ಇವಾಗ ನಾವು ಮಾಡಿಸ್ಕೋಬೇಕು ದರ್ಶನ ಆದಮೇಲೆ. ಇದು ಇಲ್ಲಿ ಕಲ್ಲು ತಿರುಗಿಸೋದು ಅಂಬಾಭವಾನಿ, ತುಳಜಾಪುರ ಅಂಬಾಭವಾನಿ ಒಳಗಡೆ ಕರೆ ಆಗೋದಿತ್ತಂದ್ರೆ ಅದು ಕಲ್ಲು ಬಲಕ್ಕೆ ತಿರುಗುತ್ತೆ. ಏನು ನಮ್ಮ ಮನಸ್ಸಿನಾಗ ಆಗೋದಿಲ್ಲ ಅಂತ ಹೇಳಕ್ಕೆ ಅದೇ ಇವಾಗ ಈಗ ಜಸ್ಟ್ ಒಳಗಡೆ ಬಂದಿತ್ತು ಫ್ರೆಂಡ್ಸ್. ಹೋಗ್ಬೇಕು. ನಾವು 7:15 ಪಾಳೆಯಲ್ಲಿ ನಿಂತಿದ್ವಿ. ಇವಾಗ ಟೈಮ್ 9 ಗಂಟೆ ಆಯಿತು ಕರೆಕ್ಟಾಗಿ. ಇಷ್ಟೊತ್ತಾಯಿತು, 2 ಅವರ್ 15 ಮಿನಿಟ್ಸ್ ಆಯಿತು ನಾವು ಪಾಳೆ ಪಾಸ್ ಹಚ್ಚಿದ್ದಂತ ಇಷ್ಟೊತ್ತಾಗಿದೆ. ಇಲ್ಲಾಂದ್ರೆ ಇನ್ನೂ ಲೇಟ್ ಆಗುತ್ತೆ. ಶ್ರದ್ಧೆಗೆ ಹೊಂಟೀವಿ ನೋಡ್ರಿ, ಒಳಗಡೆ ಹೊಂಟೀವಿ. ಈಗ ಈಕೆ ಅಮ್ಮ ಮಲ್ಕೊಂಡ್ಬಿಟ್ಟಾಳ ಜಲ್ದಿನ, ಒಳಗೆ ದರ್ಶನ ಮಾಡ್ಲಾರ್ದ. ಹೋಗೋಣ ಬರ್ರಿ, ಒಳಗೆ ತೋರಿಸ್ತೀನಿ ನಿಮಗೆ ಒಳಗಿನ ದಿನ. ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿ ಬೇಡ್ಕೊಂಡಿದ್ವಲ್ಲ ದೇವ್ರ ನಮಸ್ಕಾರ ಹಾಕ್ತೀವಿ ಅಂತ. ಸೊ ಅದಕ್ಕೆ ಇಬ್ಬರು ದೇವ್ರ ನಮಸ್ಕಾರ ಹಾಕ್ತಾ ಇದ್ದೀವಿ. ಇದು ಆದಮೇಲೆ ನೆಕ್ಸ್ಟು ಬಂದುಬಿಟ್ಟು ಜಡೆ ತೆಗಿಯೋದು ಎಲ್ಲ ಇರುತ್ತೆ. ಇದು ಮುಗಿಸ್ಕೊಂಡು 1-2 ರೌಂಡ್ ಹಾಕಿರೋದು ನಾರ್ಮಲಿ ಹಾಗೆ ಅರ್ಜೆಂಟಲ್ಲಿ ಹಾಕ್ತಾಯಿದ್ದೀವಿ. ಎಲ್ಲರೂ ಇದ್ದಾರೆ, ಆ ಕಡೆ ಎಲ್ಲ ಬ್ಯಾಗ್ಸು ಅದು ಇದು ಹುಡುಗರು ಅಂತ ಕೂತ್ಕೊಂಡಿದ್ದಾರೆ. ನಾವು ಬೇಗ ಬಂದಿದ್ವಲ್ಲ ಬೆಳಗ್ಗೆ, ಅದಕ್ಕೋಸ್ಕರ ನಾವಿಲ್ಲಿ ಇದನ್ನೆಲ್ಲ ಬೇಗ ಮುಗಿಸ್ಕೊಂಡ್ರೆ ಆಮೇಲೆಲ್ಲ ಈಜಿ ಆಗುತ್ತಂತ ಬೇಗ ಬೇಗ ಹಾಕ್ತಾಯಿದ್ವಿ ಫ್ರೆಂಡ್ಸ್. ನಮಸ್ಕಾರ ಎಲ್ಲ ಹಾಕೋದು ಮುಗಿದ್ಮೇಲೆ ಇಲ್ಲಿ ಬಂದು ಜಡೆ ತೆಗಿತಾ ಇದ್ದಾರೆ. ಅವಳದು ಅವ್ರ ಮಾಮ ಎತ್ಕೊಂಡಿದ್ದಾನೆ, ಕತ್ರಿ ಇಸ್ಕೊತಿದ್ದಾಳೆ ಕೈಲಿ. ತೆಗಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಾರೆಲ್ಲ ನೋಡಿಲ್ಲ, ಈ ಥರ ತೆಗಿತಿದ್ದಾರೆ ನೋಡಿ ಫ್ರೆಂಡ್ಸ್. ಅವಳು ತಲೆ ಹಿಡ್ಕೊಂಡಿದ್ದಾರಲ್ಲ, ಅವಳಿಗೆ ಏನೋ ಮಾಡ್ತಿದ್ದಾರಂತ ತಲೆ ಅಲ್ಲಾಡ್ಸ್ತಿದ್ದಾಳೆ. ಅದಕ್ಕೆ ಅಷ್ಟೊಂದು ನಾವು ಹಿಡ್ಕೊಂಡಿರೋದು. ಅದನ್ನು ಸೀರೆಯಲ್ಲಿ ತಗೊಂಡು ನೀರಲ್ಲಿ ಹಾಕಬೇಕಲ್ವ, ಸೊ ಅದಕ್ಕೆ ತೆಗೆದುಬಿಟ್ಟು ಇಟ್ಕೊಳ್ಳಿ ಅಂತ ಹೇಳಿದ್ರು. ಅವರು ದಕ್ಷಿಣ ಕೇಳಿದ್ರು ಫ್ರೆಂಡ್ಸ್. ಅವನ ಹತ್ರ ಅಮೌಂಟು ಇಟ್ಕೊಂಡಿರಲಿಲ್ಲ. ಅವನು ನೋಡ್ತಾ ಇದ್ದಾನೆ, 1 ರೂಪೀಸ್ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಅವನಾಗೆ ಅವ್ರಿಗೆ ಕೊಡಬೇಕಂತೆ. ಅವನು ಕೊಟ್ಟ. ಆಮೇಲೆ ನಮಗೂ ಕೇಳ್ತಾ ಇದ್ದಾರೆ, ನೀವು ಅಪ್ಪ ಅಮ್ಮನೂ ಕೊಡಬೇಕು, ಮಾಮನೂ ಕೊಡಬೇಕು ಅಂತ ಅಂದರು. ಅವ್ನು ಕೊಟ್ಟ ಮೇಲೆ ಮತ್ತು ನಾವು ಅವ್ರಿಗೆ ಅಮೌಂಟ್ ಕೊಟ್ವಿ. ಇದೆಲ್ಲ ಆದಮೇಲೆ ಇವರು ಅಕ್ಕ ಬಂದುಬಿಟ್ಟು ಆಡ್ತಾ ನೋಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಆ ಕಡೆ ಹೋಗ್ತೀವಿ ಫ್ರೆಂಡ್ಸ್. ಆ ಕಡೆ ಬೇರೆ ಕಡೆ ಅಂದರೆ ಇಲ್ಲಿ ಜಾಗ ಅಷ್ಟೊಂದು ಇರಲಿಲ್ಲ, ತುಂಬ ಅಂದರೆ ಜಾಸ್ತಿ ಜನ ಅಲ್ವಾ, ಎಲ್ಲರೂ ಅಲ್ಲೇ ತೆಗಿಯೋದು ಅಲ್ವಾ. ಸೊ ಅದಕ್ಕೆ ಅಲ್ಲಿ ಜಾಸ್ತಿ ಜಾಗ ಇರಲಿಲ್ಲ. ಸೊ ಅದಕ್ಕೆ ಆ ಕಡೆ ಹೋಗ್ಬೇಕಂತ ಇಲ್ಲಿ ಅಪ್ಪ ಅಮ್ಮ ಮಾಡಿರೋದಾಗಿ ಈ ಕಡೆ ಬಂದುಬಿಟ್ಟು ಇಲ್ಲಿ ಎಲ್ಲರೂ ಕೂಡಿಸಿ ನಾಯರಿ ಮಾಡ್ತಾಯಿದ್ದಾರೆ. ಇದು ಅವನಿಗೆ ಗೊತ್ತಿಲ್ಲ ಹೆಂಗೆ ಹಾಕೋದಂತ. ಏನೋ ಈ ಥರ ಆಗ್ತಾ ಇದೆಯಲ್ಲ ಅಂತ ಜೋಕ್ ಮಾಡ್ತಾ ಇದ್ದಾರೆ. ಅವಳ ಮೇಲೆ ಇಟ್ಟಿದ ಮೇಲೆ ಅವಳು ನೋಡ್ತಾ ಇದ್ದಾಳೆ ಫ್ರೆಂಡ್ಸ್.
ಏನು ಮಾಡ್ತಿದ್ದಾರೆ ಅಂತ. ಬೀಸಾಕ್ತಿದ್ದಾಳೆ ನೋಡಿ. ಅಷ್ಟೊಂದು ಗೊತ್ತಿಲ್ಲ, ಯಾರಿಗೂ ಆಯರಿ ಮಾಡಿಲ್ಲಲ್ವಾ, ಸೊ ಅದಕ್ಕೆ ಅವನಿಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಎಲ್ಲರೂ ಹೇಳ್ತಾ ಇತ್ತು. ಮತ್ತು ಅವ್ರು ನಮ್ಮ ದೊಡ್ಡಮ್ಮ ಬಂದುಬಿಟ್ಟು ಬಂಗಾರದ್ದು ರಿಂಗ್ ಕೊಡಿಸಿದ್ರು ಅವಳಿಗೆ, ಚಿಕ್ಕವಳಿಗೆ. ಅದು ಹಾಕ್ತಾ ಇದ್ದಾನೆ. ಅದು ಅವಳ ಬಟ್ಟಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಂದರೆ ಸ್ವಲ್ಪ ಇದು ಮಾಡಿಬಿಟ್ಟು ತೆಗಿಬೇಕಿತ್ತು. ಅದು ಸರಿಯಾಗಿ ಹೊಡ್ತಾ ಇರಲಿಲ್ಲ, ಎಲ್ಲಾದರೂ ಬಿದ್ದುಬಿಡುತ್ತೆ ಅಂತ ಮತ್ತೆ ತೆಗೆದು ಕೊಟ್ಬಿಡು, ಬಾಕ್ಸಲ್ಲಿ ಇಟ್ರಾಯ್ತು ಅಂತ. ನಮ್ಮ ದೊಡ್ಡಮ್ಮ ಬೇಡ ಅಂದರು, ಬಾಕ್ಸಲ್ಲಿ ಇಟ್ಬಿಟ್ವಿ. ಮತ್ತು ಇವಳಿಗೆ ಚೈನ್ ತಂದಿದ್ದಾರೆ, ಬೆಳ್ಳಿ ಗೆಜ್ಜೆ ಚೈನು. ಇವಳು ಅದು ಹೊಸದಿದೆ ಅಲ್ವಾ, ಸೊ ಅದಕ್ಕೆ ಸುಮ್ಮನೆ ಕುಂತಿದ್ದಾಳೆ. ಇಲ್ಲ ಅಂದರೆ ಇವಳು ಹಾಕಿಸ್ಕೊಳ್ಳಲ್ಲ, ನಮಗೇನೋ ಹಾಕ್ತಾ ಇದ್ದಾರೆ ಅಂತ ಸುಮ್ಮನೆ ಕುಂತಿದ್ದಾಳೆ. ಇದು ಬಂದುಬಿಟ್ಟು ಇವಾಗ ನಾವು ಬಟ್ಟೆ ಕೊಡೋದು ಇವನಿಗೆ. ನಾವು ಮಾವ ಕೊಡಿಸ್ಬೇಕಲ್ವ, ಸೊ ಅದ್ರ ಮಾವ ಬಂದುಬಿಟ್ಟು ನಮ್ಮ ತಮ್ಮಗೆ ನಮ್ಮ ಮಾಮ ಕೊಡ್ತಾ ಇದ್ದಾರೆ. ನಮ್ಮಮ್ಮ ಇವನಿಗೆ ಐರಿ ಮಾಡ್ತಾ ಇದ್ದಾರೆ. ಇವರು ಸೇಮ್ ತಗೊಂಡಿರೋದು ಬಟ್ಟೆನ. ಇದು ಬಂದುಬಿಟ್ಟು ನಾವು ಸ್ಪೆಷಲಾಗಿ ರೈಲ್ವೆ ಸ್ಟೇಷನಲ್ಲಿ ನಮ್ಮ ಸಹನ ಬರ್ಡೇ ಮಾಡ್ತಾಯಿದ್ದೀವಿ. ಅಲ್ಲಿ ಕೇಕ್ ಎಷ್ಟೊಂದು ನಾವು ಸಿಕ್ಕಾಪಟ್ಟೆ ಅಡ್ಡಾಡಿದ್ವಿ ಫ್ರೆಂಡ್ಸ್. ಕೇಕೇ ಸಿಗಲಿಲ್ಲ ಸ್ಟೇಷನ್ ಹತ್ರ. ಏನಿಲ್ಲ ಅಂದರೂ ಒಂದು 3 ಕಿಲೋಮೀಟರ್ಸ್ ಅಥವಾ 5 ಕಿಲೋಮೀಟರ್ಸ್ ಹೋಗಿ ನಮ್ಮ ಇನ್ನೊಬ್ಬ ಮಗ ಆಗಬೇಕು, ಅವನು ತೊಗೊಂಬಂದುಬಿಟ್ಟಿದ್ದಾನೆ ಕೇಕು. ಹೇಳಿದ ಬೆಲೆ ಕೇಕ್ ತೊಗೊಂಬಂದು ಸಹನ ಬರ್ತಡೇನ ಸ್ಟೇಷನಲ್ಲಿ ಸಖತ್ತಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಬರ್ಡೇ ಮಾಡಿದ್ವಿ. ಅಲ್ಲಿ ಗುಡಿಯಲ್ಲಿ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೆ. ಅವಳ ಬರ್ಡೇಗೆ ಎಲ್ಲ ಅಲ್ಲಿ ಅಭಿಷೇಕನೂ ಆಯಿತು, ದೇವಿ ದರ್ಶನ ಆಯಿತು. ಮತ್ತು ಇಲ್ಲಿ ನೈಟು ಇನ್ನೂ ಟ್ರೈನ್ ತುಂಬ ಲೇಟ್ ಇತ್ತು, ಸೊ ಅದಕ್ಕೋಸ್ಕರ ಸ್ಟೇಷನ್ನಲ್ಲಿ ನಾವು ಬರ್ಡೇ ಮಾಡಿದ್ವಿ. ಹಾಯ್ ಗೈಸ್, ನೋಡಿ ಇವರೆಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ ಇಲ್ಲಿ. ಇವಳು ಅಮ್ಮನೂ ಮಲ್ಕೊಂಡಿದ್ದಾಳಲ್ಲ, ಅವಳಿಗೆ ನೆಗಡಿ ಆಗಿತ್ತು, ಅದಕ್ಕೋಸ್ಕರ ಅವಳು ಸೌಂಡ್ ಆಗ್ತಾಯಿದೆ, ಗೊರಕೆ ಹೊಡಿತಿದ್ದಾಳೆ ಅವಳದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇದೆ. ಇವರೆಲ್ಲ ಮಲ್ಕೊಂಡ್ಬಿಟ್ಟು ಏನೇನೋ ಮಾತಾಡ್ತಿದ್ದಾರೆ ಫ್ರೆಂಡ್ಸ್. ಒಂದಿಬ್ಬರು ಅಂದರೆ ಬೆಳಗ್ಗೆನೇ ಹೋಗಿದ್ವಲ್ಲ, ಅದಕ್ಕೆ ಟಯರ್ಡಾಗಿ ನಿದ್ದೆ ಮಾಡ್ತಾಯಿದ್ದಾರೆ. ನಮ್ಗೆ ನಿದ್ದೆ ಬರ್ತಾ ಇಲ್ಲ, ಹರಟೆ ಹೊಡಿತಾ ಇದ್ದೀವಿ ನಾವು.